ನಾನಿವತ್ತಿಲ್ಲಿ ರಾಗಿ ರೊಟ್ಟಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ರಾಗಿ ರೊಟ್ಟಿ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ, ಆದರೆ ಅದಕ್ಕೆ ಒಂದು ವಿಶೇಷ ಐಟಮ್ ಹಾಕಿದ್ದೀನಿ. ಅದು ಯಾವುದು ಅಂತ ನೋಡೋದಕ್ಕೆ ನೀವು ಪೂರ್ಣ ವಿಡಿಯೋ ನೋಡಬೇಕಾಗತ್ತೆ. ಬನ್ನಿ ಅದಕ್ಕೆ ಏನೇನು ಹಾಕಿದ್ದೀವಿ ಅಂತ ನೋಡ್ಕೊಂಡು ಬರೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತಿಲ್ಲಿ ರಾಗಿ ರೊಟ್ಟಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ರಾಗಿ ರೊಟ್ಟಿಗೆ ನಾನು ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ. ಮಾವಿನಕಾಯಿ ಚಟ್ನಿ ವಿಡಿಯೋ ನಾನು ಮಾಡಿಲ್ಲ, ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ನೀವು ಬೇಕಿದ್ರೆ ಅದಕ್ಕೆ ಚಟ್ನಿ ಪುಡಿ, ಮೊಸರು ಏನು ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಇದರಲ್ಲಿ ಎಲ್ಲದೂ ಇರುತ್ತೆ. ಉಪ್ಪು, ಖಾರ, ಓಮ, ಜೀರಿಗೆ ಅಂತ ಎಲ್ಲದೂ ಇರುತ್ತೆ. ಬನ್ನಿ ಅದರಲ್ಲಿ ಯಾವ್ಯಾವ ಐಟಮ್ ಹಾಕಿದ್ದೀನಿ, ಸ್ಪೆಷಲ್ಲಾಗಿ ಏನು ಹಾಕಿದ್ದೀನಿ ಅಂತ ನೋಡೋಣ. ಇದರಲ್ಲಿ ನಾನು ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇದು ವಿಶೇಷ. ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ. ನಾವು ಮೇಲ್ಭಾಗ ಮಾತ್ರ ತಿಂದು ಈ ಕೆಳಭಾಗ ಸಿಪ್ಪೆ ಭಾಗವನ್ನು ನಾವು ಬಿಸಾಕ್ತೀವಿ. ಆ ಸಿಪ್ಪೆಯನ್ನು ನಾನು ತುರಿದು ಇಟ್ಕೊಂಡಿದ್ದೀನಿ. ಜೊತೆಗೆ ರಾಗಿ ಹಿಟ್ಟು ಒಂದು ಬೌಲಲ್ಲಿ ಎಷ್ಟು ಬೇಕು ಅಷ್ಟು ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ, ಓಂಕಾಳು, ಸಾಕಷ್ಟು ಉಪ್ಪು ಹಾಕಿ ಮತ್ತು ತರಕಾರಿಗಳನ್ನೆಲ್ಲ ಹಾಕಿ ಕಲಿಸ್ತಾ ಇದ್ದೀನಿ. ನಾನು ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿದ್ದೀನಿ. ಈ ಥರ ಕಲಿಸಿದ್ರೆ ನಿಮಗೆ ಎಣ್ಣೆ ಜಾಸ್ತಿ ಬೇಕಾಗಲ್ಲ, ಮೆತ್ತಗೆ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರಾಗಿ ಕಲಿಸ್ಕೊಂಡಿರೋದು. ನಾನು ತಟ್ಟೋದಂತೂ ತೋರಿಸಿಲ್ಲ. ಒಂದು ಶೀಟಲ್ಲಿ ನಾನು ತಟ್ತೀನಿ. ಆ ಶೀಟು ನೀವು ಯಾವುದ್ರಲ್ಲಿ ತಟ್ತೀರಾ ಗೊತ್ತಿಲ್ಲ. ನೀವು ಬಾಣಲೆಯಲ್ಲಿ ಮಾಡ್ತೀರಾ ಅಂದರೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕಾಗತ್ತೆ. ಇಷ್ಟು ನೀರಾಗಿದ್ದರೆ ಆಗಲ್ಲ. ಹಂಚು ಕಾಯೋಕೆ ಇಟ್ಕೊಂಡಿದ್ದೆ ನಾನು ಮೊದಲೇ. ನಾನು ಸ್ವಲ್ಪ ನೀರು ಸವರ್ಕೊಂಡು ಇದಕ್ಕೆ ರಾಗಿ ಹಿಟ್ಟು ಎಷ್ಟು ಬೇಕು ಅಷ್ಟು ನಾನು ತಟ್ಕೊಳ್ತೀನಿ. ಕಲಿಸೋದಲ್ಲ, ತಟ್ಕೊಳ್ತೀನಿ. ಇದನ್ನು ನೀವು ಹೇಗೆ ಬೇಕಿದ್ರೂ ತಟ್ಕೊಬೋದು. ಎಣ್ಣೆ ಬೇಕು, ಜಾಸ್ತಿ ಬೇಕು ಅಂದರೆ ಎಣ್ಣೆ ಮುಟ್ಕೊಂಡು ತಟ್ಬೋದು. ನಾನು ನೀರು ಮುಟ್ಕೊಂಡು ತಟ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು ರಾಗಿ. ದೇಹಕ್ಕೆ ತಂಪು, ಶಕ್ತಿ ಎಲ್ಲದು. ಅದರ ಜೊತೆಗೆ ವಿವಿಧ ತರಕಾರಿಗಳನ್ನು ಹಾಕಿದರೆ ಅದು ಇನ್ನೂ ಪ್ರೋಟೀನ್ ರಿಚ್ ಆಗಿರುತ್ತೆ. ಆರೋಗ್ಯಕರವಾದ ರೊಟ್ಟಿ ಅಂತಲೇ ಅನ್ಬೋದು. ಕಲರ್ಫುಲ್ ರೊಟ್ಟಿ, ಬಟ್ ಕಲರ್ ಕಾಣಿಸಲ್ಲ ರಾಗಿ ಹಿಟ್ಟಲ್ಲಿ. ನಾನದು ದೋಸೆ ಮಾಡೋಕ್ಕೆ ತವಕ್ಕೆಲ್ಲ ಎಣ್ಣೆ ಹಚ್ಚೋದಕ್ಕೆ ನಾನು ಅದು ತೊಗೊಳ್ತಾ ಇದ್ದೀನಿ. ಯಾಕಂದರೆ ಅದು ತೆಂಗಿನ ನಾರಿನ ಹಿಂಭಾಗ. ಇದು ರೊಟ್ಟಿ ಹಾಕಿದ ತಕ್ಷಣ ತೆಗಿಯೋಕ್ಕೆ ಬರಲ್ಲ, ಬಣ್ಣ ಚೇಂಜ್ ಆಗುತ್ತೆ ನೋಡಿ, ಆಗ ತೆಗಿಬೇಕು. ಇಲ್ಲ ಅಂದರೆ ರೊಟ್ಟಿ ಶೀಟ್ಗೆ ಹಿಡ್ಕೊಂಬಿಡುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಈ ವೀಕ್ಷಕರೇ. ಈ ಥರ ರೊಟ್ಟಿ ಮಾಡಿದಾಗ ಸ್ವಲ್ಪ ಎಣ್ಣೆ ತೊಗೊಂಡು ಸವರಬೇಕು. ನಾನು ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ ನೋಡಿ. ಇದು ನಾವು ಹಚ್ಚಿ ಅದು ಈ ಥರ ಆಗಿರೋದು. ಪೇಟೆಯಲ್ಲಿ ಸಿಕ್ಕುತ್ತೆ ನಿಮಗೆ, ಆದರೆ ಅದರಲ್ಲಿ ತುಂಬ ಎಣ್ಣೆ ಸೇರಿಕೊಳ್ಳುತ್ತೆ. ಹಾಗಾಗಿ ನನ್ನ ಹತ್ರ ಇದೆ, ಬಟ್ ನಾನು ಅದನ್ನು ಯೂಸ್ ಮಾಡಲ್ಲ. ರಾಗಿ ರೊಟ್ಟಿಗೆ ಹಾಕಿದಂಥ ವಿಶೇಷವಾದ ವಸ್ತು ಯಾವುದು ಅಂತ ಗೊತ್ತಾಯ್ತಲ್ವ? ಕ್ಯಾಪ್ಸಿಕಮ್ಮು ನಿಮಗೆ ರುಚಿ ಕೊಡುತ್ತೆ, ವಿಶೇಷವಾದ ರುಚಿ ಕೊಡುತ್ತೆ. ಆದರೆ ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಮೆತ್ತಗೆ ಬರುತ್ತೆ. ಅದರಲ್ಲೂ ಪ್ರೋಟೀನು, ಪೋಷಕಾಂಶಗಳಿರುತ್ತೆ, ನೀರಂಶ ಜಾಸ್ತಿ ಇರುತ್ತೆ. ಆದರೆ ಮಸಾಲೆ ದೋಸೆಗೆ ಮಾತ್ರ ಇದನ್ನು ಹಾಕಬೇಡಿ, ಮೆದು ಬರುತ್ತೆ, ಗರ್ಗರಿ ಬರಲ್ಲ. ಬೇರೆ ಎಲ್ಲದಕ್ಕೂ ಹಾಕೋಬೋದು. ಇಡ್ಲಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಳು. ನೋಡಿದ್ರಲ್ಲ ವೀಕ್ಷಕರೇ, ರಾಗಿ ರೊಟ್ಟಿಯನ್ನು ನೀವು ಮಾಡಿ ನೋಡಿ, ರುಚಿ ಸವಿಯಿರಿ. ಜೊತೆಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ.